ಮುಖ್ಯಮಂತ್ರಿ ಪಟ್ಟಕ್ಕೆ ಇರಲಿಕ್ಕೆ ಡಿಕೆಶಿಯಿಂದ ಸಿದ್ಧತೆ. ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿರುವಂಥದ್ದು ಡಿಕೆ ಶಿವಕುಮಾರ್. ಆಕ್ಚುಲಿ ಇವತ್ತು ಬರಬೇಕಾಗಿತ್ತು, ನಿನ್ನೆ ಬಂದರು ಡಿಕೆ ಶಿವಕುಮಾರ್. ರಾತ್ರಿ ಇಡೀ ಆಪ್ತರ ಜೊತೆಗೆ ಸಭೆಯನ್ನ ಮಾಡಿದ್ರು, ಸ್ವಾಮೀಜಿಯೊಬ್ಬರನ್ನ ಭೇಟಿ ಮಾಡಿದ್ರು. ಇಂದು ಸಿಎಂ ರಾಜೀನಾಮೆ ನೀಡಿದ್ರೆ ನಾಳೆ CLP ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗುತ್ತೆ. ಡಿಕೆ ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಲಾಗುತ್ತೆ. CLP ಲೀಡರ್ ಆಗಿ ಆಯ್ಕೆ ಬಳಿಕ ಗವರ್ನರ್ ಭೇಟಿ ಆಗುತ್ತೆ. ಸರ್ಕಾರ ರಚನೆಗೆ ನಾಳೆ ಸಂಜೆ ಹಕ್ಕನ್ನ ಮಂಡಿಸಲಿರುವಂತ ಸಾಧ್ಯತೆ ಇದೆ. ಪದಗ್ರಹಣಕ್ಕೆ ದಿನಾಂಕ ಮುಹೂರ್ತ ಹುಡುಕ್ತಾ ಇದ್ದಾರೆ DKಶಿ. ಯಾಕೆಂದ್ರೆ ನಾನು ಹೇಳ್ತಾ ಇದ್ದೆ, ತುಂಬಾ ದೇವರ ಮೇಲೆ ನಂಬಿಕೆ ಇದೆ. ಪ್ರತಿಯೊಂದು ನಿರ್ಧಾರದ ಹಿಂದೆ, ಪ್ರತಿಯೊಂದು ನಿಲುವನ್ನ ಕೈಗೊಳ್ಳುವಂತ ಸಂದರ್ಭದಲ್ಲೂ, ಯಾವುದೇ ಒಳ್ಳೆ ಕೆಲಸ ಆಗುವಂತ ಟೈಮ್ನಲ್ಲೂ ಕೂಡ ಅಷ್ಟೇ ದೇವರ ಮೊರೆ ಹೋಗ್ತಾರೆ ಡಿಕೆ ಶಿವಕುಮಾರ್ ಅವರು. ಅಂತಹ ಸಂದರ್ಭದಲ್ಲಿ, ಅದರಲ್ಲೂ ರಾಜ್ಯದ ಬಾಸ್ ಆಗ್ಲಿಕ್ಕೆ ಹೊರಟಿರುವಂತ ಈ ಟೈಮ್ನಲ್ಲಿ ಮುಹೂರ್ತ, ಗಳಿಗೆ, ದಿನಾಂಕ ಇದೆಲ್ಲವೂ ಕೂಡ ತುಂಬಾ ಮ್ಯಾಟ್ರ್ ಆಗುತ್ತೆ ಡಿಕೆ ಶಿವಕುಮಾರ್ ಅವರಿಗೆ. ಸೊ ಹೀಗಾಗಿ ಅದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅಂತ ಗುರೂಜಿ ವಿನಯ್ ರಾಜ್ ಗುರೂಜಿ ಅವರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. DKಶಿ ಆಪ್ತ ಸಚಿವರು ಬೆಂಬಲಿಗರಲ್ಲಿ ಸಂಭ್ರಮ ಮನೆ ಮಾಡಿದೆ. ನೋಡಿ, ನಾನು ಅದನ್ನೇ ಹೇಳ್ತಾ ಇದ್ದು, ಕಾಂಗ್ರೆಸ್ ಕಾರ್ಯಕರ್ತರಲ್ಲೇ ಎರಡು ಗುಂಪು, ಒಬ್ಬರಿಗೆ ಬೇಸರ, ಮತ್ತೊಬ್ಬರಿಗೆ ಸಂಭ್ರಮ. ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಬೇಸರ ಇದ್ರೆ, DK ಶಿವಕುಮಾರ್ ಅವರ ಬೆಂಬಲಿಗರಿಗೆ ಸಂಭ್ರಮ ಇದೆ. DK ಶಿವಕುಮಾರ್ ಮನೆ ಬಳಿ ಬರ್ತಾ ಇರುವಂಥದ್ದು, ಅಭಿಮಾನಿಗಳು ಕೈಯಲ್ಲಿ ಹೂಗುಚ್ಚ ಹಿಡಿದು ಬರ್ತಾ ಇದ್ದಾರೆ ಅಭಿಮಾನಿಗಳು. ಆದರೆ ಅದ್ಯಾವುದಕ್ಕೂ ಕೂಡ ಸದ್ಯಕ್ಕೆ ಎನ್ಕರೇಜ್ ಮಾಡ್ಲಾಗ್ತಾ ಇಲ್ಲ. ಯಾಕೆಂದ್ರೆ ದೊಡ್ಡ ಮಟ್ಟದಲ್ಲಿ ಸಂಭ್ರಮ ಇರಬಾರ್ದು ಅನ್ನುವಂಥದ್ದನ್ನ ತೋರಿಸುವಂತ ಕೆಲಸ. ಬಿಕಾಸ್ ಸಿದ್ದರಾಮಯ್ಯನವರ ಅಭಿಮಾನಿಗಳಲ್ಲಿ ಬೇಸರ ಇದೆ, ಮತ್ತು ಒಂದ್ ಕಡೆ ಅವರ ಜೊತೆಲಿರುವಂಥ ಸಚಿವರಲ್ಲೂ ಕೂಡ ಬೇಸರ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ತುಂಬಾ ಖುಷಿ, ಸಂಭ್ರಮ, ಹಬ್ಬ ರೀತಿಯಲ್ಲಿ ಮಾಡಕ್ಕೆ ಹೋಗ್ಬೇಡಿ ಅನ್ನುವಂಥ ರೀತಿಯಾದಂಥ ಸೂಚನೆ ಕೂಡ ಇದ್ದಂತೆ ಕಾಣಿಸ್ತಾ ಇದೆ ಇಲ್ಲಿ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಸದಾಶಿವನಗರದ DK ಶಿವಕುಮಾರ್ ಅವರ ಮನೆಯ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಹೇಗಿದೆ DK ಶಿವಕುಮಾರ್ ಅವರ ನಿವಾಸದಲ್ಲಿ ಸಂಭ್ರಮ? ಮತ್ತೆ DK ಶಿವಕುಮಾರ್ ಅವರು ಏನ್ ಮಾಡ್ತಾ ಇದ್ದಾರೆ, ಅವರ ನಿವಾಸಕ್ಕೆ ಯಾರೆಲ್ಲ ಬರ್ತಾ ಇದ್ದಾರೆ, ಯಾವ ರೀತಿಯ ವಿಶ್ ಮಾಡ್ತಾ ಇದ್ದಾರೆ ಭಾವಿ ಮುಖ್ಯಮಂತ್ರಿಗೆ? ಖಂಡಿತವಾಗ್ಲೂ ಪೃಥ್ವಿ, ಸಿಎಂ ಪಟ್ಟಕ್ಕೆ ಇರೋದಕ್ಕೆ DK ಶಿವಕುಮಾರ್ ಅವರು ಎಲ್ಲ ರೀತಿಯಂತಹ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರ ಬಣದಲ್ಲಿ ಮೌನಾಚರಣೆಗೆ ಅಂದರೆ ಮೌನದ ರೀತಿಯಲ್ಲಿತ್ತ ಅಂದರೆ, ಮತ್ತೊಂದು ಕಡೆ DCM ಅವರ ನಿವಾಸದಲ್ಲಿ ಮತ್ತು ಅವರ ಆಪ್ತ ವಲಯದಲ್ಲಿ ಮಾತ್ರ ಸಾಕಷ್ಟು ಲವಲವಿಕೆಯಿಂದ ಕೂಡಿರುವಂಥದ್ದು. ಸದ್ಯಕ್ಕೆ ನೀವು ನೋಡ್ತಾ ಇರ್ಬೋದು, DKಶಿ ಅವರ ನಿವಾಸದಲ್ಲಿ ಸದ್ಯಕ್ಕೆ ಯಾರೊಬ್ಬರಿಗೂ ಕೂಡ ಅಷ್ಟೇ ಎಂಟ್ರಿಯನ್ನು ಕೊಡ್ತಾ ಇಲ್ಲ. ಯಾಕಂದರೆ ಇವತ್ತು DK ಶಿವಕುಮಾರ್ ಅವರು ರಾಜ್ಯಕ್ಕೆ ಬರಬೇಕಾಗಿತ್ತು. ಹೈಕಮಾಂಡ್ ಭೇಟಿ ಆದಂಥ ಬಳಿಕ ಇವತ್ತು ಬೆಳಿಗ್ಗೆ 5:30ಕ್ಕೆ ದೆಹಲಿಯಿಂದ ಹೊರಟು ಬೆಳಿಗ್ಗೆ 9:00ವರೆಗೆ DKಶಿ ಅವರ ನಿವಾಸಕ್ಕೆ ಬರಬೇಕಾಯಿತು. ಆದರೆ ಒಂದಷ್ಟು ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅವರು ನಿನ್ನೆ ರಾತ್ರಿನೇ ಸದಾಶಿವನಗರದಲ್ಲಿರುವಂಥ ತಮ್ಮ ನಿವಾಸಕ್ಕೆ ಬಂದಿದ್ದಾರೆ. ಅವರ ನಿವಾಸಕ್ಕೆ ಬಂದಂಥ ಬಳಿಕ ರಾತ್ರಿ ಇಡಿಯೂ ಕೂಡ ಅಷ್ಟೇ ಅವರು ಅವರ ಆಪ್ತ ಶಾಸಕರು, ಸಚಿವರ ಜೊತೆ 1-to-1 ಮೀಟಿಂಗ್ ಮಾಡಿರುವಂಥದ್ದು. ಯಾಕಂದರೆ ಒಂದು ಕಡೆ ಸಿದ್ದರಾಮಯ್ಯವರ ನಡೆ ಏನು ಅನ್ನುವಂಥದ್ದು ಬಹಳ ಅಂದರೆ ಬಹಳ ಆಶ್ಚರ್ಯಕ್ಕೊಳಗಾಗಿರುವಂಥದ್ದು. ಯಾಕಂದರೆ ಸಿದ್ದರಾಮಯ್ಯವರು ನಿನ್ನೆಯಿಂದಲೂ ಕೂಡ ಅಷ್ಟೇ ಯಾವುದೇ ರೀತಿಯಂಥ ಪ್ರತಿಕ್ರಿಯೆಯನ್ನು ಕೊಡ್ತಿಲ್ಲ. ಸಿದ್ದರಾಮಯ್ಯವರ ಬಣದಲ್ಲಿರುವಂಥ ಸಚಿವರೆಲ್ಲರೂ ಕೂಡ ಅಷ್ಟೇ ಒಂದಷ್ಟು ತಿಂಗಳುಗಳ ಕಾಲ ಟೈಮನ್ನು ತಗೊಳ್ಳಿ, ಅಟ್ಲೀಸ್ಟ್ ಒಂದು 3 ತಿಂಗಳು ಟೈಮ್ ತಗೊಳ್ಳಿ, ಯಾವ ಫೈಲ್ಗಳು ಕೂಡ ಅಷ್ಟೇ ಮೂವ್ ಆಗ್ತಾ ಇಲ್ಲ. ಒಂದು ವೇಳೆ DKಶಿ ಅವರು CM ಆದಂಥ ವೇಳೆಯಲ್ಲಿ ನಮ್ಮ ಯಾವುದೇ ಕೆಲಸ ಕಾರ್ಯಗಳು ಕೂಡ ಆಗೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಟೈಮ್ ಕೇಳಿ ಹೈಕಮಾಂಡ್ ಅಂತಲೂ ಕೂಡ ಕೇಳಿದ್ರು ಕೂಡ ಅಷ್ಟೇ CM ಅವರು ಯಾವುದೇ ರೀತಿಯಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಇದರ ಬೆನ್ನಲ್ಲೇ ರಾತ್ರಿ ಕೂಡ ಅಷ್ಟೇ DKಶಿ ಅವರು ತಮ್ಮ ನಿವಾಸಕ್ಕೆ ಬಂದಂತಹ ವೇಳೆಯಲ್ಲಿ ಸಚಿವರು ಮತ್ತು ಶಾಸಕರ ಜೊತೆ ಸಭೆಯನ್ನು ಮಾಡಿದ್ದಾರೆ. ಜೊತೆಗೆ ಅವರ ಒಂದು ಗುರೂಜಿ ವಿನಯ್ ರಾಜ್ ಗುರೂಜಿ ಅವರು, ಯಾಕಂದರೆ ಹಿಂದೆ 2023ರಲ್ಲೂ ಕೂಡ ಅಷ್ಟೇ DCM ಆದಂಥ ವೇಳೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದರು. ಅವರನ್ನು ಕೂಡ ಅಷ್ಟೇ ನಿನ್ನೆ ಅವರ ನಿವಾಸಕ್ಕೆ ಕರೆಸ್ಕೊಂಡಿದ್ದಾರೆ. ಅವರ ಬಳಿಯೂ ಕೂಡ ಅಷ್ಟೇ ಸುಮಾರು 1-1.5 ಗಂಟೆಗಳ ಕಾಲ ಒಂದು ಚರ್ಚೆಯನ್ನು ಮಾಡಿದರೆ. ಒಂದು ಮೂಲಗಳ ಪ್ರಕಾರವಾಗಿ ಒಳ್ಳೆ ಟೈಮು ಮತ್ತು ದಿನಾಂಕವನ್ನು ನೋಡ್ತಿದ್ದಾರೆ. ಯಾಕಂದರೆ DKಶಿ ಅವರು ಏನೇ ಕೆಲಸ ಮಾಡಬೇಕಂದ್ರೂ ದೈವ ಭಕ್ತರು, ಪ್ರತಿಯೊಂದು ಕೂಡ ಅಷ್ಟೇ ದೈವ ಭಕ್ತಿಯಿಂದಲೇ ಅವರು ಮಾಡ್ತಾರೆ. ಪ್ರತಿಯೊಂದು ಟೈಮು ಗಳಿಗೆ ಎಲ್ಲವನ್ನೂ ಕೂಡ ನೋಡ್ತಾರೆ. ಶುಭ ಗಳಿಗೆಯಲ್ಲಿ ಪ್ರತಿಯೊಂದು ಕಾರ್ಯವನ್ನು ಕೂಡ ಮಾಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ DKಶಿ ಅವರು CM ಆಗಿ ಅಧಿಕಾರ ಸ್ವೀಕರಿಸ ಮಾಡೋದಕ್ಕೆ ಒಂದು ಒಳ್ಳೆ ರೀತಿಯಂಥ ಟೈಮನ್ನು ನೋಡ್ತಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ವಿನಯ್ ರಾಜ್ ಗುರೂಜಿ ಅವರನ್ನು ಕೂಡ ಅಷ್ಟೇ ಮನೆಗೆ ಕರೆಸ್ಕೊಂಡು ಅವರ ಜೊತೆ ಮಾತುಕತೆಯನ್ನು ಕೂಡ ಆಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿ ಸಿಗ್ತಾ ಇರುವಂಥದ್ದು. ಇದರ ಜೊತೆಗೆ ಬಹುತೇಕ ಇವತ್ತು ಒಂದು ತೆರೆ ಬೀಳುವಂಥ ಸಾಧ್ಯತೆ ಇದೆ. ಯಾಕಂದರೆ 9 ಗಂಟೆಗೆ CM ಅವರು ಡಿನ್ನರ್ ಅಂದರೆ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಕೂಡ ಅಷ್ಟೇ ಕರೆದಿದ್ದಾರೆ. ಆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗು ಕೂಡ ಎಲ್ಲ ಸಚಿವರು, ಶಾಸಕರು ಎಲ್ಲರೂ ಕೂಡ ಹೋಗ್ತಿದ್ದಾರೆ. DK ಶಿವಕುಮಾರ್ ಅವರು ಕೂಡ ಹೋಗ್ತಾರೆ. ಆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಂತಹ ಬಳಿಕ ಒಂದು ರೀತಿಯಂಥ ತೆರೆ ಬೀಳುವಂಥ ಸಾಧ್ಯತೆ ಇದೆ. ಸಿದ್ದರಾಮಯ್ಯವರು ಅಧಿಕಾರದಿಂದ ಕೆಳಗಿಳಿದು ಹಸ್ತಾಂತರವನ್ನು ಮಾಡ್ತಾರಾ ಇಲ್ವಾ ಅನ್ನುವಂಥದ್ದಕ್ಕೊಂದು ತೆರೆ ಬೀಳುತ್ತೆ. ಆದರೆ ಒಂದಂತೂ ಖಚಿತ, DKಶಿ ಅವರು CM ಆಗ್ತಾರೆ ಅನ್ನುವಂಥದ್ದು ಅವರ ಬೆಂಬಲಿಗಳು, ಅಭಿಮಾನಿಗಳಲ್ಲಿ ಅಶ್ವತ್ಥಾರ ತಂದಿರುವಂಥದ್ದು. ಮನೆ ಬಳಿಯೂ ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ
ಮಾಡ್ತಾ ಇದ್ದಾರೆ, ಜೊತೆಗೆ ಹೂ ಗುಚ್ಚ ಹಿಡ್ಕೊಂಡು ಶುಭ ಕೋರೋದಕ್ಕೆ ಅಂತ ಈಗಾಗಲೇ ಬರ್ತಾ ಇರುವಂಥದ್ದು. ಈ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ಒಂದಷ್ಟು ಜನ ಈ ಕನಕಪುರ ರಾಮನಗರ ಭಾಗದಿಂದ ಒಂದಷ್ಟು ಜನ ಅಭಿಮಾನಿಗಳು ಕೈಯಲ್ಲಿ ಹೂಗುಚ್ಚ ಇಟ್ಕೊಂಡು ಶುಭ ಕೋರೋದಕ್ಕೆ ಅಂತ ಬಂದಿದ್ದಾರೆ. ಆದರೆ ಡಿ.ಕೆ. ಶಿವರು ಸದ್ಯಕ್ಕೆ ಯಾರನ್ನೂ ಕೂಡ ಅಷ್ಟೇ ಭೇಟಿ ಆಗ್ತಿಲ್ಲ. ಕೇವಲ ಯಾರಾದರೂ ಅವರ ಶಾಸಕರು ಮತ್ತು ಸಚಿವರು ಬಂದಂಥ ವೇಳೆಯಲ್ಲಿ ಮಾತ್ರ ಅವರನ್ನು ಮಾತ್ರ ಭೇಟಿ ಮಾಡ್ತಿದ್ದಾರೆ ಬಿಟ್ಟರೆ ಉಳಿದಂತೆ ಯಾವುದೇ ರೀತಿಯಂಥ ಅಭಿಮಾನಿಗಳು ಬೆಂಬಲಿಗರನ್ನು ಯಾರನ್ನೂ ಕೂಡ ಅಷ್ಟೇ ಭೇಟಿ ಮಾಡ್ತಿಲ್ಲ. ಎಲ್ಲರೂ ಕೂಡ ಅಷ್ಟೇ ಮನೆಯ ಮುಂಭಾಗದಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಡಿ.ಕೆ. ಶಿವರು 9 ಗಂಟೆಗೆ ಇಲ್ಲಿಂದ CM ಸಿದ್ದರಾಮಯ್ಯವರ ನಿವಾಸಕ್ಕೆ ಹೋಗ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಅಟ್ಲೀಸ್ಟ್ ವಿಶ್ ಮಾಡೋಣ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಅಷ್ಟೇ ಬಂದಿರುವಂಥದ್ದು. ಇಲ್ಲಿ ಒಂದಷ್ಟು ಜನ ಅಭಿಮಾನಿಗಳಿದ್ದಾರೆ, ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ ಎಲ್ಲಿಂದ ಬಂದರು ಏನು ಅನ್ನುವಂಥದ್ರ ಬಗ್ಗೆ. ಸರ್, ಎಲ್ಲಿಂದ ಬಂದಿದ್ರಿ ಅಂತ? ಎಲ್ಲಿಂದ ಬಂದ್ರಿ ಸರ್? ನಾವು ಗುಂಜೂರಿಂದ ಬಂದಿದ್ದೀವಿ, ಮಾದೇಪುರ. ಭೇಟಿ ಆದ್ರಾ? ಇನ್ನೂ ಇಲ್ಲ ಸರ್, ಕಾಯ್ತಾ ಇದ್ದೀವಿ. ಓಕೆ, ಅವಕಾಶ ಸಿಗುತ್ತೆ ಅಂತ ಅನ್ಸುತ್ತೆ ನಿಮಗೆ? 100% ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಸರ್ ನಾವು. ಯಾಕಂದರೆ ಅವರು ಕಾಂಗ್ರೆಸ್, ಇವರು ಕಾಂಗ್ರೆಸ್ಸೇ. ಕಾಂಗ್ರೆಸ್ ನಿಮ್ಮ ಮಾಹಿತಿ ಪ್ರಕಾರ ಯಾವತ್ತು CM ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಅಂತ ಏನಾದರೂ ಮಾಹಿತಿ ಇದೆ ನಿಮಗೆ? ಇನ್ನೂ ಹೈಕಮಾಂಡ್ ಅವರು ತೀರ್ಮಾನ ಆಗಲಿ ಸರ್. ಇನ್ನೂ ಹಿಂದೆ ಡಿಸೈಡ್ ಆಗಿಲ್ಲ, ಇವತ್ತವರೆಗೂ ಮಾಡ್ತಾರೆ. ಸಿದ್ದರಾಮಯ್ಯ ಸಾಹೇಬರು ಇವರೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ, ಒಂದು ತೀರ್ಮಾನಕ್ಕೆ ಬರ್ತಾರೆ. ಎಲ್ಲ ಒಳ್ಳೇದಾಗುತ್ತೆ ಅಂತ. ಸಿದ್ದರಾಮಯ್ಯ ಅವರು ಜನಪ್ರಿಯ ನಾಯಕರು, ಅವ್ರ ಆಶೀರ್ವಾದ ಇಲ್ದಿರಂದ್ರೆ ಅವ್ರದ್ದು ಆಶೀರ್ವಾದ ಬೇಕಲ್ವಾ? ಅವರು ಚೆನ್ನಾಗಿರ್ಬೇಕು. ಇಬ್ಬರು ಹೇಳಿರೋದು ಒಂದು ಹೈಕಮಾಂಡ್ ಏನು ತೀರ್ಮಾನ ತಗೋತಾರೆ ಅದ್ರ ಬಗ್ಗೆ ಅಂತ ಎಲ್ಲ ಒಳ್ಳೇದಾಗುತ್ತೆ. ಇವತ್ತು ತೆರೆ ಎಳಿಬೋದು ಅಂತ ಅನ್ಸುತ್ತೆ. ಆಗುತ್ತೆ ಅನ್ನಂತ ಸರ್. ನಮ್ಮ ಸುಜೀಲ ಸಾಹೇಬರು ಬಂದಿದ್ದಾರೆ, ಎಲ್ಲ ಬಂದು ಕೂತಿದ್ದಾರೆ, ಎಲ್ಲ ತೀರ್ಮಾನ ಮಾಡೋ ತೀರ್ಮಾನಕ್ಕೆ ಬರ್ತಾರೆ ಅಂದ್ಕೊಂಡಿದ್ದೆ. ಅಂದರೆ ಪೃಥ್ವಿಯಲ್ಲಿರುವಂತಹ ಅಭಿಮಾನಿಗಳಾಗಿರ್ಬೋದು, ಬೆಂಬಲಿಗರು ಪ್ರತಿಯೊಬ್ಬರು ಕೂಡ ಅಷ್ಟೇ ಡಿ.ಕೆ. ಶಿವರಿಗೆ ಒಂದು ಶುಭ ಕೋರೋಣ ಅನ್ನುವಂಥ ನಿಟ್ಟಲ್ಲಿ ಬಂದಿದ್ದಾರೆ. ಸದ್ಯಕ್ಕೆ ಡಿ.ಕೆ. ಶಿವರು ಯಾರನ್ನೂ ಕೂಡ ಅಷ್ಟೇ ಭೇಟಿಯಾಗಿಲ್ಲ. ಎಲ್ಲರೂ ಕೂಡ ಅಷ್ಟೇ ಕಾಯ್ತಾ ಇರುವಂಥದ್ದು. ಇಷ್ಟು ದಿನ ಏನಂತ ಒಂದಷ್ಟು ಐಡ್ರಾಮಾಗಳಾಗ್ತಾ ಇತ್ತು. ಯಾಕಂದರೆ ಹೈಕಮಾಂಡ್ ಭೇಟಿ ಬಳಿಕ ಯಾರೂ ಕೂಡ ಅಷ್ಟೇ ಒಂದು ಕ್ಲಾರಿಟಿಯಾಗಿ ಹೇಳ್ತಿಲ್ಲ CM ಯಾರಾಗ್ತಾರೆ, ಯಾವತ್ತು CM ಸಿದ್ದರಾಮಯ್ಯವರು ರಾಜೀನಾಮೆಯನ್ನು ಕೊಡ್ತಾರೆ, ಯಾವತ್ತು ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಇವತ್ತು ಎಲ್ಲದಕ್ಕೂ ಕೂಡ ಅಷ್ಟೇ ತೆರೆ ಬೀಳುವಂತಹ ಸಾಧ್ಯತೆ ಇದೆ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಅವರ ಬೆಂಬಲಿಗಳೆಲ್ಲರೂ ಕೂಡ ಅಷ್ಟೇ ಸದಾಶಿವನಗರದಲ್ಲಿರುವಂತಹ ಡಿ.ಕೆ. ಶಿವರ ನಿವಾಸದ ಮುಂಭಾಗದಲ್ಲಿ ಬರ್ತಾ ಇರುವಂತಹದ್ದು. ಪೃಥ್ವಿ, ಓಕೆ, ಸದ್ಯಕ್ಕೆ ಧನ್ಯವಾದ ಮಂಜು.